ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿಗಳು ರಾಜ್ಯ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಜಾ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಸಾಗರ ಪಟ್ಟಣದಲ್ಲೂ ಸಹ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಾಗರ ತಾಲೂಕು ಬಿಜೆಪಿ ವತಿಯಿಂದ ಉಪ ವಿಭಾಗ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಹರತಾಳಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಸೇರಿದಂತೆ ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು. ಇಲ್ಲ ಅಂತ ಹೇಳ್ತಾರೆ. ಕಾರಣ ಅದು ರಾಜ್ಯ ಈ ನಾಡಿನ ಹಿರಿಯರು ಚಿಂತಕರು ಎಲ್ಲ ಹೇಳಿದ್ರು ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ. ಡೌನ್ ಡೌನ್ ಸಿದ್ದರಾಮಯ್ಯ, ಡೌನ್ ಡೌನ್ ಸಿದ್ದರಾಮಯ್ಯ, ಡೌನ್ ಡೌನ್ ಸಿದ್ದರಾಮಯ್ಯ. ಅಧ್ಯಕ್ಷರು ಸ್ನೇಹಿತರು ಆದ ಮುರುಘರಾಜ್ ಅವರೇ, ಗಣೇಶ್ ಪ್ರಸಾದ್ ಅವರೇ, ಮಾಂತೇಶ್ ಅವರು ಮತ್ತು ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ, ಸಿದ್ದರಾಮಯ್ಯ. ಕುಟುಂಬ ಪಾಲ್ಗೊಂಡಿದೆ. ಆ ಕಾರಣಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಪಕ್ಷ ಒತ್ತಾಯ ಮಾಡ್ತಾ ಇದೆ. ಅದು ಕೊಡೋದಿಲ್ಲ ಅಂತ ಹೇಳ್ತಾ ಇದೆ. ಕಾರಣ ಅದು ರಾಜ್ಯಪಾಲರು ಏನು ಆದೇಶ ಮಾಡಿದ್ದಾರೆ ತನಿಖೆಗೆ, ಅದು ಸರಿಯಲ್ಲ. ರಾಜ್ಯಪಾಲರ ಅಧಿಕಾರವನ್ನೇ ಪ್ರಶ್ನೆ ಮಾಡಿದ್ದಾರೆ. ಅದು ಸರಿಯಲ್ಲ. ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ಮತ್ತು ನ್ಯಾಯಾಧೀಶರು ನೇಮಕ ಮಾಡ್ತಾರೆ, ಪ್ರಮಾಣವಚನ ಬೋಧಿಸೋರು ಅವರು. ಒಂದು ಆದೇಶ ಮಾಡಿದರೆ ಏನಂತ ಅದಕ್ಕೆ ತನಿಖೆಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಬ್ಬ ಮಂತ್ರಿ ಒಬ್ಬ ಮುಖ್ಯಮಂತ್ರಿ ಮೇಲೆ ತನಿಖೆ ಮಾಡುವಾಗ ರಾಜ್ಯಪಾಲರ ಒಂದು ಪರ್ಮಿಷನ್ ಬೇಕಾಗ್ತದೆ, ಅದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವರು ಎದುರ್ಕೊಂಡು ಈ ಥರ ಮಾಡಿದರೆ ಸರಿಯಲ್ಲ. ಇದು ಅದೇ ಸರಿಯಲ್ಲ ಅಂತ ಕೋರ್ಟಿಗೆ ಹೋಗಿದ್ದು ಮುಖ್ಯಮಂತ್ರಿಗಳು. ಇದು ಇವತ್ತು ನ್ಯಾಯಾಲಯ ಆದೇಶ ಮಾಡಿದೆ, ತನಿಖೆ ಆಗಲಿ. ತನಿಖೆಗೆ ಆದೇಶ ಮಾಡಿದ್ದು ಸರಿ ಇದೆ ಅಂತ ಹೇಳಿ ಅವ್ರಿಗೆ ಅಧಿಕಾರ ಇದೆ ಅಂತ ಕೋರ್ಟ್ ಹೇಳಿದೆ. ವಕೀಲರು ಹೇಳ್ಬೇಕಾದ್ರೆ ಹೆಚ್ಚು ಹೇಳಿದೆ. ಮತ್ತೆ ಕೋರ್ಟ್ ಹೇಳಿ ನೋಡೋಣ ಹಾಗೆ ಹೇಳ್ತೀನಿ. ಕೋರ್ಟ್ ಹೇಳ್ತಲ್ಲ, ಈಗ ರಾಜೀನಾಮೆ ಕೊಡಿ ಅಂತ ನಮ್ಮ ಪಕ್ಷದ ಒತ್ತಾಯ ಇದೆ. ಇದಕ್ಕಾಗಿ ನಮ್ಮದೇ ಆದ ಹೋರಾಟವನ್ನು ಪಕ್ಷ ಮಾಡಿದೆ. ಹಿರಿಯರು, ಈ ನಾಡಿನ ಹಿರಿಯರು ಚಿಂತಕರು ಎಲ್ಲ ಹೇಳಿದರು ರಾಜೀನಾಮೆ ಕೊಟ್ಬಿಡಿ ಅಂತ. ಇಲ್ಲ ಕೋರ್ಟಲ್ಲಿ ತಪ್ಪು, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅಂತ ಹೇಳಿ ಒಂದಿಷ್ಟು ಅಹಂಕಾರದ ಮಾತುಗಳು. ಸ್ವಭಾವತಃ ಶ್ರೀ ಅವರ ಅಹಂಕಾರದ ಮಾತುಗಳನ್ನು ಎಷ್ಟು ಮಟ್ಟಿಗೆ ಕೇಳಿವಂದ್ರೆ ಬಹುಶಃ ಯಾರೂ ಈ ತರ ಮಾಡುತ್ತಿಲ್ಲ. ಇನ್ನು ಮುಂದುವರೆದು ಹೇಳ್ಬೇಕು ಅಂದ್ರೆ ನನ್ನ ಹೆಸರನ್ನೇ ಎಷ್ಟೋ ಸರಿ ಹೇಳಿದ್ರು. ಈಗ ಕಾಲು ಚಕ್ರ ಹೋಗ್ತಾ ಇದೆ, ಅವರೇ ಹತ್ರ ಅಲ್ಲಿ ಹೋಗೋ ಪರಿಸ್ಥಿತಿ ಬಂದಿದೆ. ಹೇಳಿದ್ದೀನಿ, ಹೇಳೋದನ್ನ ನಾನು ಕೇಳಿದ್ದೀನಿ. ಇದು ಮಾತ್ರ ಬಹಳ ಅಹಂಕಾರದಲ್ಲಿ ಹೇಳಿದ್ದನ್ನು ನಾನು ವೈಯಕ್ತಿಕವಾಗಿ ನಾನು ಮಾತಾಡಬೇಕಂದ್ರೆ ಬಹಳಷ್ಟು ವಿಷಯ ಇದೆ. ಇರಲಿ, ಅದು ನಮ್ಮ ಪಕ್ಷದ ತೀರ್ಮಾನ ಸರಿ ಇದೆ. ನಮ್ಮ ಪಕ್ಷದ ಹಿರಿಯ ಹೈಕಮಾಂಡ್ನ ಅನುಮತಿಯನ್ನು ಪಡೆದು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದ್ವಿ. ಬಹುತೇಕರು ಇಲ್ಲಿರೋ ಕಳಚಿ ಬಿದ್ದಿದೆ. ಕಪ್ಪು ಚುಕ್ಕೆ ಅಲ್ಲ ಅಂತಿದ್ರು, ಮಸೀನೆ ಸಿದ್ದರಾಮಯ್ಯನವ್ರ ಮೇಲೆ ಬಿದ್ದಿದೆ. ನ್ಯಾಯಾಲಯವನ್ನ ಗೌರವಿಸ್ತೇವೆ ಅಂತ ಹೇಳಿ ಆಗಾಗ ಮಾತನಾಡ್ತಾ ಇದ್ರು. ಸುಮಾರು 3 ರಿಂದ 4 ಸಾವಿರ ಕೋಟಿ ರೂಪಾಯಿಗಳ ಹಗರಣ, ಮೂಡ ಹಗರಣ. ಪ್ರಮುಖ ಪಾತ್ರಧಾರಿ ಸಿದ್ದರಾಮಯ್ಯ. ವಾಲ್ಮೀಕಿ ಹಗರಣದಲ್ಲಿ 187 ಅಲ್ಲ 120 ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಸದನದಲ್ಲಿ ಒಪ್ಪಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೈಕೋರ್ಟ್ ತೀರ್ಪಿಗೆ ತಲವಾಗಿ ತಕ್ಷಣದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಿಮಗೆ ನಂಬಿಕೆ ಇದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ನವರಿಗೆ ತಕ್ಷಣದಲ್ಲಿ ರಾಜೀನಾಮೆ ಕೊಟ್ಟು ನ್ಯಾಯಸಮ್ಮತವಾದಂತಹ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಈ